15ನೇ ಆವೃತ್ತಿಯ ಏರ್ ಶೋಗೆ ಇಂದು ಯಲಹಂಕದ ವಾಯುನೆಲೆಯಲ್ಲಿ ವಿದ್ಯುಕ್ತವಾಗಿ ಚಾಲನೆ ಸಿಕ್ಕಿದೆ. ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಚಾಲನೆ ಕೊಟ್ಟಿದ್ದಾರೆ. ಈ ಬಾರಿ ಬಾಣಂಗಳದಲ್ಲಿ ಲೋಹದ ಅಕ್ಕಿಗಳ ಕಲರವನ್ನು ಕಣ್ತುಂಬಿಕೊಳ್ಳಲು ಸಿಲಿಕಾನ್ ಸಿಟಿ ಜನರು ಕೂಡ ಕಾತರರಾಗಿರುವಂತದ್ದು. ಸದ್ಯ ನಾನೀಗ ಯಲಹಂಕದ ವಾಯುನೆಲೆಯಲ್ಲಿದ್ದೇನೆ. ಬಹುಶಃ ನಿದರ್ಶನ ಗಮನಿಸ್ತಾ ಇದ್ರೆ ಇಲ್ಲಿ ಈ ಬಾರಿಯ ಏರ್ ಶೋನ ಪ್ರಮುಖವಾಗಿ ಹೈಲೈಟ್ ಆಗಿರುವಂತದ್ದು ಒಂದು ಅಮೆರಿಕನ್ ಏರ್ ಕ್ರಾಫ್ಟ್ ಆಗಿದೆ, ಮತ್ತೊಂದು ರಷ್ಯಾದ ಏರ್ ಕ್ರಾಫ್ಟ್ ಆಗಿದೆ. ಅದರ ಜೊತೆಗೆ ಇನ್ನಿತರ ಅಂದ್ರೆ BHAK-MK ಆಗಿರಬಹುದು, ಯುದ್ಧ ವಿಮಾನ ಆಗಿರಬಹುದು, ಅಥವಾ SKKT ಅಂದ್ರೆ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ಟೀಮ್ ಆಗಿರಬಹುದು. ಈ ರೀತಿಯ ಹಲವು ವೈಮಾನಿಕ ಪ್ರದರ್ಶನ ಮೂಲಕ ಈಗಾಗಲೇ ಜನರ ವೀಕ್ಷಕರ ಕಣ್ಮನ ಸೆಳೆಯುತ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮತ್ತೊಂದು C-390 ಬಹುಶಃ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಈ C-390 ಜೆಟ್ ಏನಿದೆ ಇದು ಕೂಡ ಹಲವು ರೀತಿಯ ವಿಶೇಷತೆಗಳನ್ನು ಹೊಂದಿದೆ. ಇದು ಅಂದ್ರೆ ಅಡ್ವಾನ್ಸ್ಡ್ ಆಗಿರುವಂತಹ ಟೆಕ್ನಾಲಜಿ ಕೂಡ ಈ ಒಂದು ಮಿಷನ್ ಗಳಲ್ಲಿ ಇರುವಂತದ್ದು. ಪ್ರಮುಖವಾಗಿ ಯುದ್ಧ ಅಥವಾ ಇನ್ನಿತರ ಸಂದರ್ಭದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಇನ್ನು ರಾಡರ್ ಅನ್ನು ಎಚ್ಚರಿಕೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡುತ್ತೆ. ಲೇಸರ್ ಮತ್ತು ರಾಡರ್ ಮತ್ತೆ ಕ್ಷಿಪಣಿ ವಿಧಾನ ಏನಿದೆ ಇದು ಅಡ್ವಾನ್ಸ್ ಆಗಿ ಇಲ್ಲಿರುವಂತಹ ಪೈಲಟ್ ಅನ್ನು ಅಡ್ವಾನ್ಸ್ ಆಗಿ ಎಚ್ಚರಿಸುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಇದರಿಂದ ಮುಂದಿನ ನಾವು ಏನು ಯುದ್ಧ ತಂತ್ರ ಆಗಿರಬಹುದು ಅಥವಾ ಬೇರೆ ಏನೋ ಪ್ಲಾನ್ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಅಡ್ವಾನ್ಸ್ ಆಗಿದ್ರ ಮುಂದೇನು ಅಂತ ಒಂದು ಮೆಸೇಜ್ ಅನ್ನು ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡುತ್ತೆ. ಅದರ ಸೆಲ್ಫ್ ಪ್ರೊಟೆಕ್ಷನ್ ಸಿಸ್ಟಮ್ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದಂಗೆ ಇದರಲ್ಲಿ ಸೆಲ್ಫ್ ಪ್ರೊಟೆಕ್ಷನ್ ಸಿಸ್ಟಮ್ ಇದೆ. ಅಂದ್ರೆ ಲೇಸರ್ ವಾರ್ನಿಂಗ್ ಮತ್ತೆ ಮಿಸೈಲ್ ಅಪ್ರೋಚ್ ವಾರ್ನಿಂಗ್ ಕೂಡ ಇದೆ. ಅದರ ಜೊತೆಗೆ ಕಂಟಿನ್ಯೂಸ್ ಆಗಿ ಡ್ರಾಪ್ ಪಾಯಿಂಟ್ ಏನಿದೆ ಅದು ಕಂಟಿನ್ಯೂಸ್ ಕಂಪ್ಲೀಟೆಡ್ ಆಗುವಂತಹ ಒಂದು ಸ್ಪೆಷಾಲಿಟಿ ಕೂಡ ಈ ಒಂದು ಜೆಟ್ ನಲ್ಲಿ ಇರುವಂತದ್ದು. ಇದೇ ರೀತಿಯ ಹಲವು ವಿಶೇಷತೆಗಳನ್ನು ಹೊಂದಿರುವಂತಹ ಜೆಟ್ಗಳನ್ನು ನೀವು ಇಲ್ಲಿ ಕಾಣಬಹುದು. ಬಹುಶಃ DRDO ಆಗಿರಬಹುದು, ಇಂಡಿಯನ್ ಏರ್ ಫೋರ್ಸ್ ಅವ್ರದ್ದು ಆಗಿರಬಹುದು, ಅದರ ಜೊತೆಗೆ ರಷ್ಯನ್ ಏರ್ ಫೋರ್ಸ್ ಅವರು ಕೂಡ ಯುದ್ಧ ವಾಹನಗಳಾಗಿರ್ಬೋದು ಜೆಟ್ ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು. ಈ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದಂಗೆ ಈ ಸಾರಿ ಅಮೆರಿಕ ರಷ್ಯಾದ ಏರ್ ಕ್ರಾಫ್ಟ್ ಗಳ ಪ್ರಮುಖ ಹೈಲೈಟ್ ಆಗಿದೆ. ಅದರ ಜೊತೆಗೆ ಇಂಡಿಯನ್ ಏರ್ ಫೋರ್ಸ್ ನ ಒಂದಿಷ್ಟು ಯುದ್ಧ ವಾಹನಗಳು ಅಂದ್ರೆ ಆಗಸದಲ್ಲಿ ಕಾವಲುಗಾರ ಆಗಿರಬಹುದು, ಆಗಸದಲ್ಲಿ ರಾಕ್ಷಸರಂತೆ ಅಬ್ಬರಿಸುವ ಒಂದಿಷ್ಟು ಜೆಟ್ಗಳು ಇದೀಗ ಇಲ್ಲಿ ಸೈಲೆಂಟ್ ಆಗಿ ನಿಂತಿದೆ. ಈಗ ಒಂದಿಷ್ಟು ಗಂಟೆಗಳ ಹಿಂದೆ ಈ ಒಂದು ಜೆಟ್ಗಳು ಆಗಸದಲ್ಲಿ ಆರ್ಭಟ ಕೂಡ ಶುರು ಮಾಡಿತ್ತು. ಬಾಣಂಗಳದಲ್ಲಿ ತನ್ನದೇ ಆದ ಹೆಜ್ಜೆ ಗುರುತನ್ನು ಮೂಡಿಸಿತು. ಇದೀಗ ಬಿಡುವಿನ ಸಮಯದಲ್ಲಿ ಸೈಲೆಂಟ್ ಆಗಿ ನಿಂತಿರುವಂತದ್ದು. ಆ ಸೈಲೆಂಟ್ ಆಗಿ ನಿಂತಿರುವಂತಹ ಆಗಸದ ರಾಕ್ಷಸರನ್ನು ನೋಡಿ ಅಂದ್ರೆ ಆಗಸದಲ್ಲಿ ಅಬ್ಬರಿಸಿದಂತಹ ಒಂದಿಷ್ಟು ಸುಲ್ತಾನರನ್ನು ನೋಡಿ ಇಲ್ಲಿ ಜನರು ಕೂಡ ಇದೀಗ ರೋಮಾಂಚಿತರಾಗ್ತಾ ಇದ್ದಾರೆ. ಇದೇ ರೀತಿ ಹಲವು ವಿಶೇಷತೆಗಳು ಹೊಂದಿರುವ ಹಲವು ಜೆಟ್ಗಳು ಕೂಡ ಈ ಬಾರಿಯ ಯಲಹಂಕದ ವಾಯುನೆಲೆಯಲ್ಲಿ ನಡೆಯುತ್ತಿರುವಂತಹ ಏರ್ ಶೋನಲ್ಲಿ ಜನರ ಕಣ್ಮನ ಸೆಳೆಯುತ್ತಾ ಇದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸತ್ತಾರ್ ನ್ಯೂಸ್ ಫಸ್ಟ್ ಬೆಂಗಳೂರು.